ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯದ ಒಳಗಡಿಕೆ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ಗುರು ಇದೆಲ್ಲ ನೋಡಿ ತುಂಬಾ ಆಳ ಇದೆ ಇದು, ಬಟ್ ನೀರು ತುಂಬ್ಕೊಂಡಿದೆ ಇವಾಗ. ನೀರು ಉಕ್ಕಿದೆ ಸಾಮಾನ್ಯಕ್ಕೆ. ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ನೀರಿಲ್ದಲೇ ಇದ್ರೆ, ಕಟ್ಟೆಲಿ ನೀರಿಲ್ದಲೇ ಇದ್ರೆ ಏನ್ ಬೆಲೆ ಹೇಳಿ. ನೋಡಿ ಇದೆ ಕಟ್ಟೆ ಅಲ್ಲ ಕಲ್ಯಾಣಿ. ಇದು ನಡ್ಕೊಂಡು ಹೋಗಕ್ಕೆ ಮೆಟ್ಲಿದ್ದಾವೆ, ಕಾಣಿಸ್ತಿದೆ ನೋಡಿ. ನೀರೊಳಗೆ ಒಂದೇ ಒಂದು ಚೂರು ಮೆಟ್ಲಿದೆ, ಪೂರ್ತಿ ಏಕ ಮೆಟ್ಲಿದಾವೆ. ಒಂದು 25-30 ಮೆಟ್ಲು ನಾನು ನೋಡಿದೀನಿ. ಫುಲ್ ಖಾಲಿ ಆಗಿತ್ತು, ಒಂದು ಸ್ವಲ್ಪ ಇತ್ತು ಆ ನೀರಿದ್ದಾಗ ನಾನು ನೋಡಿರೋದು. ಆದ್ರೂ ಕೆಳಗಡೆ ಇಲ್ಲಿ ಏನೋ ಒಂದಿದೆ, ಅದ್ರ ಬಗ್ಗೆ ಮಾಹಿತಿ ಲಾಸ್ಟಲ್ಲಿ ಹೇಳ್ತೀನಿ. ಒಳಗಡೆ ಹೋಗೋದು ಇದೆ, ಒಳಗಡೆ ಹೋಗೋಣ. ಗುರು ಫುಲ್ಲು ಒಳಗಡೆ ಎಲ್ಲ ಗವು ಅಂತ ಐತೆ ಗುರು. ಅವಾಗಿನ ಕಾಲದಲ್ಲೇ ಈ ಥರ ಉಪ್ಪರಿಗೆ ಅಂತಾರೆ, ಅಂದರೆ ಒಳಗಡೆ ಬಂದಿರುವಂತಹ ಅಮೋಘಮಯವಾದ ಪೌಳಿ ದೇವಾಲಯದ ಒಳಗಡೆ ಮಾಡುವಂಥದ್ದು ದಾಸೋಹ ಎಲ್ಲ ಮಾಡ್ತಿದ್ರು. ಹಾಗಾಗಿ ದಾಸೋಹದ ಐಟಮ್ಗಳು ಇನ್ನೂ ಇದೆ. ದೇವಾಲಯದ ಒಳಗಡೆ ಸ್ವಾಮಿ ಕಟ್ಟೆ ಬಸವೇಶ್ವರ ಸ್ವಾಮಿ ದೇವಾಲಯ.